ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮಾಹಿತಿಗೆ ಸ್ವಾಗತ. ಇಂದಿನ ವಿಷಯ ಆಕಸ್ಮಿಕ ದುರ್ಘಟನೆಗಳು, ಆತ್ಮಹತ್ಯೆಯಂತಹ ಘಟನೆಗಳು, ಆಕಸ್ಮಿಕ ಮರಣ, ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ವಾಸ್ತು ದೋಷದಿಂದ ನಡೆಯಬಹುದೇ? ಯಾವ ದಿಕ್ಕುಗಳ ದೋಷದ ಪರಿಣಾಮಗಳು ಇಲ್ಲಿ ತೊಂದರೆ ಕೊಡಬಹುದು ಎನ್ನುವ ವಿಚಾರದ ಬಗ್ಗೆ ಇಂದಿನ ಮನೆವಾಸ್ತು ಮಾಹಿತಿಯಿಂದ ತಿಳಿದುಕೊಳ್ಳೋಣ. ಮನುಷ್ಯ ಜೀವಿಯ ಸೃಷ್ಟಿಯು ಭೂಮಿಯಲ್ಲಿ ಹಂತ ಹಂತವಾಗಿ ನಡೆಯಿತು. ಮಂಗನಿಂದ ಮಾನವನಾದ ಎನ್ನುವ ಹಲವಾರು ವಿಚಾರಗಳನ್ನು ಹಲವು ಗ್ರಂಥಗಳಿಂದ ನಾವು ತಿಳಿದುಕೊಂಡಿದ್ದೇವೆ. ಹಾಗೆಯೇ ಮನುಷ್ಯನಾದವನು ತನ್ನ ಜೀವನ ಕ್ರಮದಲ್ಲಿ ಹಂತ ಹಂತವಾಗಿ ಬದಲಾವಣೆಗಳನ್ನು ಮಾಡುತ್ತಾ ಬಂದಿದ್ದಾನೆ. ನಂತರ ಅಭಿವೃದ್ಧಿ ಹೊಂದಿದ ಹಾಗೆಯೇ ಕೆಲವೊಂದು ನಿಯಮ, ಕಟ್ಟುಪಾಡುಗಳನ್ನು ಕಡೆಗಣಿಸಿ ಜೀವನ ನಡೆಸಲು ಹೊರಟಿದ್ದಾನೆ. ಇಂತಹ ಕಡೆಗಣಿಸಿದ ಜೀವನ ಕ್ರಮದಲ್ಲಿ ಪಂಚಭೂತ ನಿಯಮಗಳಾದ ಗಾಳಿ, ನೀರು, ಆಕಾಶ, ಭೂಮಿ, ಅಗ್ನಿ ಇವುಗಳನ್ನು ದಿನನಿತ್ಯದ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುವ ವಾಸ್ತು ನಿಯಮವು ಬದಲಾಗಿ ಹೋಗಿದೆ. ಲೆಕ್ಕವೇ ಇಲ್ಲದಂತಾಗಿದೆ. ಹಿಂದಿನ ಕಾಲದ ನಮ್ಮ ಪೂರ್ವಜರು ವಾಸದ ಮನೆ ಅಥವಾ ಯಾವುದೇ ಸ್ಥಳದಲ್ಲಿ ಇಂತಹ ಜಾಗದಲ್ಲಿ ಇಂತಹದ್ದೇ ವಸ್ತುಗಳಿದ್ದರೆ ಅಂತಹ ಸ್ಥಳವು ಮಾತ್ರ ವಾಸಕ್ಕೆ ಯೋಗ್ಯವಾದದ್ದು ಎಂದು ತಿಳಿಯಪಡಿಸಿದ್ದರಲ್ಲಿ ವಾಸ್ತು ನಿಯಮಗಳು ಸೇರಿದೆ. ಇದಕ್ಕೆ ತದ್ವಿರುದ್ಧವಾಗಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿದರೆ ಮನುಷ್ಯನ ಜೀವನದ ಪೂರ್ಣ ಆಯುಷ್ಯದೊಳಗೆ ಒಂದಲ್ಲ ಒಂದು ಸಮಸ್ಯೆಗಳು ಸದಾ ಬರುವ ಸೂಚನೆಗಳನ್ನು ಈ ಮೂಲಕ ನೀಡಿದ್ದಾರೆ. ಬಂಧುಗಳೇ, ಒಂದು ಸುಂದರವಾದ ಮನೆಯನ್ನು ಕಟ್ಟುವಾಗ ಅಥವಾ ಇತರರಿಂದ ನಾವು ಖರೀದಿಸುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ. ವಾಸ್ತುವಿಗೆ ವಿರುದ್ಧವಾಗಿರುವ ಭೂಮಿಯನ್ನು ಖರೀದಿಸುವಾಗ, ಅಲ್ಲಿ ಮನೆಗಳನ್ನು ಕಟ್ಟುವಾಗ ಅಥವಾ ಕಟ್ಟಿದ ಮನೆಯನ್ನು ಮಾರಾಟ ಮಾಡುವಾಗ ಅಲ್ಲಿ ವಾಸವಿದ್ದ ವ್ಯಕ್ತಿಗಳು ತುಂಬಾ ಸಮಸ್ಯೆಗಳಿಂದ ಮೊದಲೇ ತೊಂದರೆ ಅನುಭವಿಸಿರುತ್ತಾರೆ. ಇದು ನಮ್ಮ ಸಮೀಕ್ಷೆಯಲ್ಲೂ ಕೆಲವು ಕಡೆ ತಿಳಿದು ಬಂದಿದೆ. ಒಂದು ದಿಕ್ಸೂಚಿಯನ್ನು ಖರೀದಿಸಿಕೊಂಡು ನಿಮ್ಮ ಮನೆಯ ವಟಾರವನ್ನು ನೀವೇ ಗಮನಿಸಿಕೊಂಡು ನೋಡಿ. ಒಂದು ಮನೆಯನ್ನು ಖರೀದಿಸುವಾಗ ಅಥವಾ ಕಟ್ಟುವಾಗ ಅದರ ಪಕ್ಕದಲ್ಲಿ ದಿಕ್ಸೂಚಿಯ ಪ್ರಕಾರವಾಗಿ ನೈಋತ್ಯ, ಆಗ್ನೇಯ, ದಕ್ಷಿಣ, ಪಶ್ಚಿಮ ಮತ್ತು ವಾಯುವ್ಯದ ದಿಕ್ಕಿನಲ್ಲಿ ಬಾವಿ, ಬೋರ್ವೆಲ್, ನೀರಿನ ಗುಂಡಿಗಳು, ಟಾಯ್ಲೆಟ್ ಗುಂಡಿಗಳು ಮತ್ತು ದಿನನಿತ್ಯ ಓಡಾಡುವ ರಸ್ತೆಗಳು, ಗೇಟುಗಳು ಇರದಂತೆ ಎಚ್ಚರ ವಹಿಸಬೇಕಾಗುತ್ತದೆ. ಒಂದು ವೇಳೆ ಮೇಲೆ ಸೂಚಿಸಿದಂತೆ ಅದೇ ದಿಕ್ಕಿನಲ್ಲಿ ಇದ್ದರೆ ಆಕಸ್ಮಿಕ ಮರಣಗಳು, ಅಪಘಾತಗಳು, ಆತ್ಮಹತ್ಯೆಯಂತಹ ಘಟನೆಗಳು, ಅಗ್ನಿ ಅವಘಡಗಳು, ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು, ಕೋರ್ಟು ಕಚೇರಿ ಕೇಸುಗಳು, ಆಲಸ್ಯತನ, ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ, ದುಂದುವೆಚ್ಚಗಳು, ದಾಂಪತ್ಯದಲ್ಲಿ ಕಲಹ, ವಿಚ್ಛೇದನದಂತಹ ಸಮಸ್ಯೆಗಳು ಉಂಟಾಗುತ್ತಿರುತ್ತದೆ. ವ್ಯವಹಾರದ ಸ್ಥಳದಲ್ಲಿ ಮೇಲಿನ ದಿಕ್ಕು ದೋಷಗಳು ಇದ್ದರೆ ವ್ಯಾಪಾರದಲ್ಲಿ ನಷ್ಟ, ವಿಪರೀತ ಸಾಲಗಾರರೂ ಆಗಬಹುದು. ಮೇಲಿನ ಸಮಸ್ಯೆಗಳಿದ್ದ ಸ್ಥಳದಲ್ಲಿ ಇಂತಹ ಘಟನೆಗಳು ಜೀವಮಾನದಲ್ಲಿ ಒಮ್ಮೆ ಆದರೂ ದೋಷವಿದ್ದ ಸ್ಥಳದಲ್ಲಿ ವಾಸವಿದ್ದ ಕುಟುಂಬದೊಳಗೆ ನಡೆಯುತ್ತದೆ. ಕೆಲವರಲ್ಲಿ ಮೇಲೆ ಸೂಚಿಸಿದ ಅಡ್ಡಪರಿಣಾಮಗಳು ಹಲವಾರು ಬಾರಿ ಬಂದಿರುತ್ತದೆ. ಇದು ನಮ್ಮ ಹಲವಾರು ಸಮೀಕ್ಷೆಗಳಲ್ಲಿ ತಿಳಿದು ಬಂದಿದೆ. ಮನೆ ವಾಸ್ತುವಿಗೆ ತದ್ವಿರುದ್ಧವಾಗಿ ಇದ್ದರೆ ಅಂತಹ ಮನೆಯಲ್ಲಿ ಪೂರ್ಣ ಆಯುಷ್ಯದೊಂದಿಗೆ ಸುಖ ಸಂತೋಷದಿಂದ ಜೀವನ ನಡೆಸುವ ಅವಕಾಶ ತುಂಬಾ ಕಡಿಮೆ ಇರುತ್ತದೆ. ನಾವು ನಮ್ಮ ವಾಸದ ಮನೆಯನ್ನು ಕಟ್ಟಿಕೊಳ್ಳುವಾಗ, ಬಾಡಿಗೆ ಮನೆಯನ್ನು ಪಡೆದುಕೊಳ್ಳುವಾಗ ವಾಸ್ತುರೀತಿಯಲ್ಲಿ ಸರಿಪಡಿಸಿ ಕೊಂಡರೆ ಉತ್ತಮ ಫಲಿತಾಂಶಗಳು ಸದಾ ಉಂಟಾಗುತ್ತದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಮಾಹಿತಿಯನ್ನು ಇತರರಿಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.